ಹಾಯ್ ಹೆಲೋ ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ದಮ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ಸೊ ನೀವು ಸಹ ಮನೆಯಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿ, ಮಾಡಲಿಕ್ಕೆ ಏನು ಅಷ್ಟೊಂದು ಕಷ್ಟ ಇಲ್ಲ. ಬನ್ನಿ ಫ್ರೆಂಡ್ಸ್, ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರುವ. ಬಿರಿಯಾನಿಗೆ ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟೆಡ್. ಆನಿಯನನ್ನು ಕಟ್ ಮಾಡಿಕೊಡುವ. ಆನಿಯನನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಇಲ್ಲಿ ಕಾಯದ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಳುವ. ಫಸ್ಟ್ ನಾನು ಮಾಡ್ಕೊಳ್ಳೋದು ಬಿರಿಯಾನಿ ಮಾಡುವಾಗ ಫಸ್ಟ್ ಪ್ರೊಸೀಜರ್, ಆನಿಯನನ್ನು ನೀಟಾಗಿ ಸಪೂರ ಕಟ್ ಮಾಡಬೇಕು. ಹೀಗೆ 1 kg ಇಲ್ಲಿ ತೋರಿಸಿ 1 ಕಿಲೋ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಳ್ಳುವ. ಬರಬೇಕು ಜಾಸ್ತಿ ಇದು ಫ್ರೈ ಆದರೆ ಸ್ವಲ್ಪ ಬಿರಿಯಾನಿ ಕಹಿ ಆಗ್ತದೆ. ಸೊ ಇಷ್ಟು ಬ್ರೌನ್ ಕಲರಿಗೆ ಮಾಡಿಕೊಂಡ್ರೆ ಸಾಕು. kg ಬಿರಿಯಾನಿಗೆ ಒಂದು 8 ಆನಿಯನನ್ನು ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದ್ದೇನೆ. ಸೊ ಜಾಸ್ತಿ ಸಹ ಹಾಕ್ಬೋದು, ಕಡಿಮೆ ಸಹ ಹಾಕ್ಬೋದು. ಒಟ್ಟಾರೆ 8. ನಾನು ಅನ್ನ ಇಟ್ಟಿದ್ದೇನೆ ಬೇಯಿಸ್ಲಿಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಇದು ಬಿರಿಯಾನಿ ಪತ್ತಿ ಹಾಕಿ, ಮತ್ತು ಸ್ವಲ್ಪ ಪುದೀನ ಹಾಕ್ಕೊಳ್ಳುವ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ಟಾರ್ ಇದೆಲ್ಲ ಎಂತ ಉಂಟು ಅದು ಸ್ವಲ್ಪ ಕಡಿಪತ್ತ ಅದೆಲ್ಲ ಹಾಕಿ ಒಂದು ಲೈಮನ್ನು ಸಹ ಹಿಂಡಿಕೊಳ್ಳುವ. ನಾನು ಇದರದ್ದು ಬೀಜ ಎಲ್ಲ ತೆಗೆದಿಟ್ಟಿದ್ದೇನೆ. ಸೊ ಇದನ್ನು ಹಿಂಡಿಕೊಳ್ಬೇಕು. ಮತ್ತು ಎಷ್ಟು ಬೇಕು ಅಷ್ಟು ರುಚಿಗೆ ಉಪ್ಪು, ಮತ್ತು ಇದು ಒಂದು ಸ್ವಲ್ಪ ಕುದ್ದ ಮೇಲೆ ನಾವು ಅಕ್ಕಿಯನ್ನು ಹಾಕ್ಕೊಂಡ್ರೆ ಆಯಿತು. ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಆಯಿಲ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್. ಇನ್ನಿದು ಕುದಿ ಬರುವವರೆಗೆ ಅದಾದಮೇಲೆ ಇದಕ್ಕೆ ನಾವು ಅಕ್ಕಿಯನ್ನು ಹಾಕ್ಕೊಂಡ್ರೆ ಆಯಿತು. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತಗೊಂಡಿದ್ದೇವೆ ನಾವಿಲ್ಲಿ. ಸೊ ನಾವಿವತ್ತು ಬಿರಿಯಾನಿ ಮಾಡಲಿಕ್ಕೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತಗೊಂಡಿದ್ದೇವೆ. ಸೊ ಇದು 1 kg. ಇದರಲ್ಲಿ ಒಂದು ಸ್ವಲ್ಪ ಉಳಿಸಿ ಮತ್ತೆ ಒಂದು 3/4 ವಾಸಿ ಹಾಕಿ ಮಾಡ್ತಿದ್ದೇವೆ. 1 kg ಚಿಕನ್. ರೈಸನ್ನು ನೀಟ್ ಮಾಡಿ ಒಂದು 4-5 ಸತಿ ಆದರೂ ತೊಳಿಬೇಕು. ಇವಾಗ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ಫ್ಲೇವರ್ ಕೊಡ್ತದೆ. ಇದು ಮನೆಯಲ್ಲೇ ಮಾಡಿದ್ರಂತೂ ಬೆಸ್ಟ್. 1-2 ಸ್ಪೂನ್ ಅಷ್ಟು ತಗೊಳ್ತೇನೆ. ಇವಳು ಮನೆಯಲ್ಲೇ ಮಾಡಿದಂತೆ. ಸೊ ಮನೆಯಲ್ಲಿ ಮಾಡಿದರೆ ಒಳ್ಳೆಯದು. ಸೊ ನೀಟಾಗಿ ತೊಳ್ಕೊಂಡಿದ್ದೆ ಚಿಕನ್. ಫಸ್ಟಿಗೆ ಇದನ್ನು ಹಾಕಿದ್ರೆ ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಅರಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಚಿಕನ್ ಕಟ್ ಮಾಡಿ ಇಟ್ಕೊಂಡಂಥ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆ ಫ್ಲೇವರ್ ಬರ್ತದೆ. ಒಂದು ದೊಡ್ಡ ಹಿಡಿ ಕೊತ್ತಂಬರಿ ಸೊಪ್ಪು. ಇದರಲ್ಲಿ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಬೇಕು. ಸ್ವಲ್ಪ ಕಾಯಿ ಮೆಣಸು ಹಾಕೊಳ್ಳುವ. ಕಸ್ತೂರಿ ಮೇಥಿ ಸ್ವಲ್ಪ ಹಾಕೊಳ್ಬೇಕು. ಗರಂ ಮಸಾಲ, ಬಿರಿಯಾನಿ ಮಸಾಲ ನಿಮ್ಗೆ ಯಾವುದು ಬೇಕೋ ಅದು ಹಾಕೊಳ್ಬೋದು. ಬೇರೆ ಬೇರೆ ಕಂಪನಿದು ಬರ್ತದಲ್ವಾ. ಸೊ 1 kgಗೆ ಇದರಲ್ಲಿ 1.5-2 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಮೊಸರು. ಯಾಕೆ ಹೇಳಿದರೆ ಇದರಿಂದಲೇ ನಮಗೆ ಗ್ರೇವಿದು ಸ್ಟ್ರಕ್ಚರ್ ಸ್ವಲ್ಪ ಜಾಸ್ತಿ ಸಿಕ್ಕುದು. ಬೇರೆ ನಾವೇನು ಕಡ್ದೆಲ್ಲ ಹಾಕೋದಿಲ್ಲ ಅಲ್ವಾ. ಸೊ ನಾನಿಲ್ಲಿ 1 kgಗೆ ಅರ್ಧ ಲೀಟರ್ನಷ್ಟು ಮೊಸರು ಹಾಕೊಳ್ತಾ ಇದ್ದೇನೆ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಕಾಯಿಸಿ ಇಟ್ಕೊಂಡಿದ್ದಾನಲ್ಲ 8 ಆನಿಯನ್, ಇದರದ್ದು ಸರಿ ಅರ್ಧ ಭಾಗವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸಮ ಅರ್ಧ ಭಾಗ. ಒಂದು ಚಮಚದಷ್ಟು ಖಾರದ ಹುಡಿ ಹಾಕೊಂಡಿದ್ದೇನೆ. ಆಲ್ಮೋಸ್ಟ್ ಬೇಕಾಗಿರುವಂಥ ಎಲ್ಲ ಐಟಮ್ಸನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಇನ್ನೊಂದು ಚಂದ ಮಾಡಿ ಮಿಕ್ಸ್ ಕೊಟ್ಟು ಅರ್ಧದಿಂದ 1 ಗಂಟೆವರೆಗೆ ಇದನ್ನು ಹಾಗೆಯೇ ಬಿಡಬೇಕು. ನಿಮಗೆ ಅರ್ಜೆಂಟ್ ಇದ್ದರೆ 1/2 ಅವರಲ್ಲಿ ಮಾಡ್ಬೋದು. 1 ಗಂಟೆ ಇಟ್ಟರೆ ಇನ್ನೂ ಸಹ ಒಂದು ಸ್ವಲ್ಪ ಒಳ್ಳೆ ಹೇಳ್ಕೊಳ್ತದೆ. ಸೊ ಇದನ್ನು ಹೀಗೇನೆ ಬಿಡುವ ಒಂದು ಸ್ವಲ್ಪ ಹೊತ್ತು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು. ಉಪ್ಪು ಖಾರ ಎಲ್ಲ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಯಾಕೆ ಹೇಳಿದರೆ ಕೆಲವರಿಗೆ ಖಾರ ಬೇಕಿರ್ತದೆ, ಕೆಲವರಿಗೆ ಖಾರ ಬೇಡ ಇರುತ್ತದೆ, ಇಷ್ಟ ಇರುವುದಿಲ್ಲ. ಸೊ ಉಪ್ಪು ಖಾರವನ್ನು ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಳಿ.
1 ಸ್ಪೂನ್ ನನಗೆ ಸ್ವಲ್ಪ ಬೇಕಂತ ಅನಿಸಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸರಿ ನೀರು ಕುದ್ದ ಮೇಲೆ ಅಕ್ಕಿ ಹಾಕ್ಬೇಕು, ಇಲ್ಲದ್ರೆ ಅದು ಅಲ್ಲಿಗೆನೆ ಮುದ್ದೆ ಆಗ್ತದೆ. ಸೊ ಅನ್ನ ಮುದ್ದೆ ಆಗಬಾರ್ದಾದ್ರೆ ಒಳ್ಳೆ ಬಿಸಿ ಕುದಿತಿರುವಾಗ ಹಾಕ್ಬೇಕು. ಕುದಿತಾ ಉಂಟು, ಸೊ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ರೈಸ್ ಆಲ್ರೆಡಿ ರೆಡಿ ಆಗಿದೆ, ಅಲ್ಲಿ ಪಾತ್ರೆ ರೆಡಿ ಮಾಡಿಟ್ಟಿದ್ದೇವೆ, ಅದಕ್ಕೆ ಹಾಕೊಳ್ಳುವ. ರೈಸ್ ಒಂದು ಕಡೆಯಲ್ಲಿ ರೆಡಿ ಆಯಿತು, ಅದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ. ಅಷ್ಟೊತ್ತು ನಾವು ಚಿಕನ್ ಇದು ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ಒಂದು ಪಾತ್ರೆಗೆ ರೆಡಿ ಮಾಡಿಟ್ಟುಕೊಂಡಂಥ ಚಿಕನನ್ನು ಹಾಕಬೇಕು. ಆಲ್ರೆಡಿ 1 ಅವರ್ ಆಗಿದೆ. ಸೊ ಚಿಕನ್ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು, ಬೇಯಲಿಕ್ಕೆ ಬಿಡಬೇಕು. ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಹಾಕಲಿಕ್ಕಿಲ್ಲ. ಬೇಕಿದ್ರೆ 1-2 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ಕೊಳ್ಬೋದು. ಮತ್ತು ಉಳಿದಂಥ ಎಲ್ಲ ಐಟಮ್ಸನ್ನು ನಾವು ಆಲ್ರೆಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಿ, ನೀರುಳ್ಳಿಯಿಂದ ಹಿಡಿದು ಎಲ್ಲ ಸಹ. ಚಿಕನ್ ಕಂಪ್ಲೀಟಾಗಿ ಬೇಯಬೇಕು 95%ವರೆಗೆ, ಮತ್ತೊಂದು 5% ಅದು ದಮ್ಮಲ್ಲಿ ಬೇಯ್ತದೆ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು, ಗ್ರೇವಿ ಮಾಡ್ಕೊಳ್ಳಿಕ್ಕೆ ಏನು ಟೆನ್ಷನ್ ಇಲ್ಲ. ಈಗ ಆಲ್ರೆಡಿ ಗ್ರೇವಿ ರೆಡಿ ಆಗಿದೆ. ಇನ್ನು ಇದನ್ನು ಒಂದು 2 ಪಾಲು ಮಾಡಿ ಇಟ್ಕೊಳ್ಬೇಕು. ಒಂದು ಪಾಲನ್ನು ನಾವು ಕೆಳಗಿನ ಭಾಗಕ್ಕೆ ಹಾಕೊಂಡು ಅದರ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ರೈಸ್ ಇದು ಅರ್ಧ ಭಾಗದಷ್ಟು ರೈಸನ್ನು ಅದರ ಮೇಲೆ ಹಾಕ್ಕೊಳ್ಬೇಕಾಗ್ತದೆ. ಒಂದು ಸ್ವಲ್ಪ ಚಿಕನನ್ನು ಸಪ್ರೇಟಾಗಿ ಗ್ರೇವಿ ಮತ್ತು ಚಿಕನನ್ನು ತೆಗೆದಿಟ್ಕೊಳ್ಬೇಕು. ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು, ನಾವು ಕಟ್ ಮಾಡಿ ಇಟ್ಕೊಂಡ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕ್ಕೊಳ್ಬೇಕು. ಒಂದು ದೊಡ್ಡ ಹಿಡಿ ಆಗುವಷ್ಟು ಪುದೀನ ಕೊತ್ತಂಬರಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಅರ್ಧ ಇಟ್ಟಂಥ ನೀರುಳ್ಳಿಯ ಅರ್ಧ ಭಾಗವನ್ನು ಸಹ ಇಲ್ಲಿ ನಾನು ಹಾಕ್ಕೊಂಡೆ. ಸ್ವಲ್ಪ ತುಪ್ಪದಲ್ಲಿ ಕ್ಯಾಶು ಮತ್ತು ದ್ರಾಕ್ಷಿಯನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಬೇಕಿದ್ರೆ ನೀವು ಫುಡ್ ಕಲರ್ ಯೂಸ್ ಮಾಡ್ಬೋದು. ನಾನು ಹಳದಿಯನ್ನು ಹಾಕ್ಕೊಂಡು ಇಲ್ಲಿ ಕಲರ್ ಮಾಡಿಕೊಂಡೆ. ಫುಡ್ ಕಲರನ್ನು ಆದಷ್ಟು ಅವಾಯ್ಡ್ ಅಲ್ಲ, ಸ್ಟಾಪೇ ಮಾಡಿ, ಅದು ಹೆಲ್ತಿಗೆ ಒಳ್ಳೆಯದಲ್ಲ. ನಮಗೆ ಫುಡ್ ಕಲರ್ಫುಲ್ಲಾಗಿ ಕಾಣ್ಬೋದು, ಆದರೆ ಆರೋಗ್ಯ ತುಂಬ ಹದಗೆಡ್ತದೆ. ಉಳಿದಂಥ ಚಿಕನನ್ನು ಹಾಕ್ಕೊಂಡು ಅದಾದ ನಂತರ ರಿಮೈನಿಂಗ್ ಎಲ್ಲ ರೈಸನ್ನು ಸಹ ಹಾಕ್ಕೊಳ್ಬೇಕು. ನಾನು 2 ಲೇಯರ್ ಮಾಡಿದಿಲ್ಲಿ. ಅದಾದಮೇಲೆ ಅದರ ಮೇಲೆಗೆ ಉಳಿದಂಥ ಎಲ್ಲ ಆನಿಯನ್ ಫ್ರೈಡ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನೆಲ್ಲ ಉಳಿದಿದೆ, ದ್ರಾಕ್ಷಿ ಬೀಜ, ಗೀ ಅದೆಲ್ಲವನ್ನು ಸಹ ಹಾಕಿ ಸ್ವಲ್ಪ ಇದನ್ನು ದಮ್ಮಿಗೆ ಇಡಬೇಕು. ದಮ್ಮಿಗೆ ಇಟ್ಟಾದ ಮೇಲೆ, ದಮ್ಮಿಗೆ ಹೇಗೆ ಇಡೋದು ಹೇಳಿದರೆ, ಮೊದಲಿಗೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಬೇಕು, ಒಂದು 5 ನಿಮಿಷ. ಅದಾದ ನಂತರ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಟರೆ ಸಹ ಕೆಲವೊಂದೊಂದು ಸರ್ತಿ ತಳ ಹಿಡಿತದೆ. ತಳ ಹಿಡಿಬಾರ್ದು, ನೀಟಾಗಿ ಬಿರಿಯಾನಿ ಬರಬೇಕಂತೇಳಿದರೆ ನಾವು ಅದರ ಕೆಳಗೆಗೆ ತವ ಇರ್ತದೆ. ಸೊ ಮನೆಯಲ್ಲಿ ಕೆಲವೆಲ್ಲ ಹಳೆ ವೇಸ್ಟ್ ತವ ಎಲ್ಲ ಇರ್ತದೆ ಫಿಶ್ ಫ್ರೈ ಮಾಡುವಂಥದ್ದು. ಅದು ಯಾವುದಾದ್ರೂ ಒಂದು ತವವನ್ನು ಇದರದ ಅಡಿಗೆ ಇಟ್ಟು ಒಂದು 10ರಿಂದ 15 ನಿಮಿಷ ದಮ್ ಕೊಟ್ಟರೆ ಅಲ್ಲಿಗೆ ಸೂಪರ್ ಆಗಿರುವಂತಹ ದಮ್ ಬಿರಿಯಾನಿ ರೆಡಿ ಆಗ್ತದೆ. ಮನೆಯಲ್ಲಿ ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ಈಸಿ ಉಂಟು. ಆ್ಯಕ್ಚುಲಿ ಟೇಸ್ಟ್ ಎಲ್ಲ ಸೂಪರ್ ಆಗಿತ್ತು. ಅದಾದಮೇಲೆ ಎಲ್ಲರೂ ಸಹ ಟೇಸ್ಟ್ ಮಾಡಿದ್ರದ್ದು. ಟೇಸ್ಟಿದ್ದು ನಿನ್ನೆದು ವೀಡಿಯೋದಲ್ಲಿ ನಾನು ಹಾಕಿದ್ದೆ, ನೀವು ನೋಡಿದ್ದೀರಿ. ಅವ್ರು ನನಗೆ ಫ್ರ್ಯಾಂಕ್ ಮಾಡಿದ್ದು, ಅದನ್ನು ನಾನು ಪುನಃ ಹಾಕಲಿಕ್ಕೆ ಹೋಗಲಿಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ.